ಹಾಯ್ ಹಲೋ ವೆಲ್ಕಮ್ ಟು ಮೈ ಡೈಲಿ ರುಟೀನ್. ಏನು ಅರ್ಜೆಂಟಲ್ಲಿ ತೋರಿಸಿರಲ್ಲ, ಈಗ ನೋಡ್ಕೊಳ್ಳಿ. ಇದು ಬೆಳಗ್ಗೆ ಎದ್ದ ತಕ್ಷಣ ಪೀಸ್ಗೆ, ಇದು ಬೆಳಗ್ಗೆ ಎದ್ದ ತಕ್ಷಣ ಮೋಟಿವೇಶನ್ಗೆ. ತೂಗುದೀಪ್ ದರ್ಶನ್ ಅವ್ರು ಹೇಳಿರೋದು, ನೀವೇನಾದ್ರು ತೊಗೊಬೇಕು, ಏನಾದ್ರು ಮಾಡಬೇಕಂದ್ರೆ ಡೈಲಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ. ನಾನು ಮರ್ತೋಗ್ಬಿಡ್ತೀನಿ ಅಲ್ವಾ, ಅದಕ್ಕೆ ಫೋಟೋ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಇದೊಂದು ಡೈಲಿ ಗುಡ್ ಮಾರ್ನಿಂಗ್. ಕಾರ್ ಇದೆ, ಅದರದ್ದು EMI ಕಂಪ್ಲೀಟ್ ಆಗಿದೆ. ನಮ್ಮ ತೂಕರು ತಂದೆಯವರು ಧನ ಸಹಾಯ ಲಾಸ್ಟಲ್ಲಿ ಮಾಡಿ ಕಂಪ್ಲೀಟ್ ಮಾಡಿ ಇವರು ಬೆಳಗಿನ ಆಕಾಂಕ್ಷಿಗಳು. ಬೆಳಗ್ಗೆ ಇವ್ರಿಗೆ ಊಟ ಹಾಕಬೇಕು. ಇವ್ರಿಗೊಂದು 4 ಕಾಳು, ಇವ್ರಿಗೊಂದು 20 ಕಾಳು ಅಷ್ಟೇ. ಇವನ ಹೆಸರು ಗಣಿ, ದಂಡಪಿಂಡ ಭಾಗವನ್ನು ಮಾಡಿದ್ನೇ ತಿನ್ನಕ್ಕೆ ಹೋಗ್ತಾನೆ. ಯಾಕಮ್ಮ ಸ್ಕೂಲ್ ಇಲ್ಲ? ಶನಿವಾರ ತಾನೇ ಇವತ್ತು? ನೀ ತಾನೇ ಹೇಳ್ತಾ ಇದೆಯಾ ನಾಗರಾಜ್ ಅವರೇ? ಫ್ರೀ ಇದ್ದೀರಾ? ಇವತ್ತು ತಾವ ಆಯ್ತಲ್ಲ. ಇವಾಗ ಕಿಲ್ಕೆ ಕೇಳಲ್ಲ, ಇವಾಗ ಬಾತ್, ಆಮೇಲೆ ಬಿಸಿಲಾಗ ಹೋಗ್ತದೆ. ಗಣಿ ಗಣಿ ಯಾಕೆ ತಿಂದಿಲ್ಲ ಬೆಳಗ್ಗೆ? ಬಾಯ್. LIC ಪ್ರೀಮಿಯಂ ಹಾಕಿಪ್ಪ ಎಲ್ಲರೂ. ನಿಮಗೆ ಆಪೋಸಿಟ್ ಪರ್ಸನ್ ಜೊತೆ ಆರ್ಗ್ಯುಮೆಂಟ್ ಆಗ್ತಿದೆ, ಆಪೋಸಿಟ್ ಪರ್ಸನ್ನು 6 ಗಂಟೆಗೆ ಮಾತಾಡಿ ಕೋಪ ಬರೆಸ್ತಿದ್ದಾರೆ ಅನ್ಸಿದ್ರೆ ಸ್ವಲ್ಪ ಶಾಂತವಾಗಿ. ಆ ಫ್ರಾಕ್ಷನ್ ಆಫ್ ಟೈಮಲ್ಲಿ, ಹೀಟ್ ಆಫ್ ದ ಮೂಮೆಂಟಲ್ಲಿ ಕೋಪ ಬರೋದು ಸಹಜ. ಆ ಒಂದು 5-10 ಸೆಕೆಂಡ್ ನೀವೇನಾದರೂ ಸೈಲೆಂಟ್ ಆಗಿದ್ದರೆ ಆ ಜಗಳ ತಾನಾಗೇ ತಣ್ಣಗಾಗುತ್ತೆ. ಅವರು ಕೋಪ ಮಾಡ್ಕೊಂಡ, ಅವ್ರ ಜೊತೆ ನೀನು ಕೋಪ ಮಾಡ್ಕೊಂಡ ಅಂದರೆ ಅದಿನ್ನೂ ಜಗಳ ದೊಡ್ಡದೇ ಆಗುತ್ತೆ. ಸೊ ಯಾರ ಜೊತೆ ಆದರೂ ಆರ್ಗ್ಯುಮೆಂಟ್ ಆಗುವಾಗ ಒಂದು 5-10 ಸೆಕೆಂಡ್ ಸಮಾಧಾನ ಆಗಿದೆ, ಅದು ನಿಮ್ಮ ಒಳ್ಳೇದು. ಅದಾದ್ಮೇಲೆ ಅವ್ರು ಇನ್ನೂ ಕಂಟಿನ್ಯೂ ಮಾಡ್ತಿದ್ದಾರೆ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಿಮ್ಮದೇ ತಪ್ಪು ಅಂತ ಹೇಳಿ ಬರ್ತಾ ಇತ್ತು. ತಪ್ಪೇನಿಲ್ಲ. ಇದು ಇಂದಿನ ಒಳ್ಳೆ ಮಾತು. ತಗೊಳ್ಳಿ, ತಗೊಳ್ಳಿರೋ ಕೇಳಿಸ್ಕೊಂಡಿರಲ್ಲ, ಆರಾಮಾಗಿರಿ. ಧನ್ಯವಾದಗಳು. Sometimes sour, sometimes sweet. And I'm not shining like story. All the victims speak cheap. Can we just skip straight to the plot twist, please? Life's all about balance, and real love takes practice. We know accidents happen, but my love's on purpose. Reciprocate the feeling, find peace beneath the